ಇದೇನು ಅವಸ್ಥೆ ಮಾಡಿಕೊಂಡು ಬಂದಿರಬೇಕಂದ. ಈ ಸ್ಥಿತಿಯಲ್ಲಿ ಈ ಹಿಂದೆ ಎಂದೂ ನಿನ್ನನ್ನು ನೋಡಿದವಳಲ್ಲ. ಭೃಗು ಮಹರ್ಷಿಗಳ ಆಶ್ರಮದಲ್ಲಿ ಕಲಿಕೆಯಲ್ಲಿ ತೊಡಗಿರುತ್ತೀಯ ಎಂದು ನಾನು ಅಂದುಕೊಂಡರೆ ಅರೆ ಜೀವವಾಗಿ ಹೀಗೆ ಬಂದು ಮಲಗಿರುವೆಯಲ್ಲ. ಅದಾವ ಕ್ರೂರ ಪ್ರಾಣಿಯ ದಾಳಿಗೆ ನೀನು ತುತ್ತಾದೆಯೋ ಏನೋ ಭಗವಂತ. ನಾನೇನು ಮಾಡಲಿ, ಏನು ಮಾಡಲಿ? ಸಾಕು, ಬಾಯಿ ಮುಚ್ಚು ಸತ್ಯವತಿ. ಸ್ವಾಮಿ, ನಾನು ಏಕೆ ಬಾಯಿ ಮುಚ್ಚಲಿ? ಇವನೇನು ದಾರಿಯಲ್ಲಿ ಹೋಗುವವನಲ್ಲ, ನಾನು ಹೆತ್ತ ಮಗ. ನನ್ನ ಕಣ್ಣೆದುರೇ ಹೀಗೆ ಪ್ರಜ್ಞಾಹೀನವಾಗಿ ಮಲಗಿದ್ದರೆ ನಾನು ಹೇಗೆ ಸುಮ್ಮನಿರಲಿ? ಇವನು ಯಾವ ಪ್ರಾಣಿಯ ದಾಳಿಗೂ ತುತ್ತಾಗಿ ಬಂದವನಂತೆ ಕಾಣಿಸುತ್ತಿಲ್ಲ. ಯಾರೊಂದಿಗೋ ಹೋರಾಡಿ ಸೋತು ಸುಣ್ಣಾಗಿ ಬಂದವನಂತೆ ಕಾಣಿಸುತ್ತಾನೆ. ಕಾರಣ ಏನೇ ಇರಲಿ ಸ್ವಾಮಿ, ಇವನನ್ನು ಈ ಪರಿಸ್ಥಿತಿಯಲ್ಲಿ ನೋಡಲು ನನಗೆ ಸಂಕಟವಾಗುತ್ತಿದೆ. ನನಗೂ ಸಂಕಟವಾಗುತ್ತಿದೆ ಸತ್ಯವತಿ. ಆದರೆ ಇವನನ್ನು ಈ ಸ್ಥಿತಿಯಲ್ಲಿ ನೋಡಲಾಗದೆ ಅಲ್ಲ. ಭೃಗು ಮಹರ್ಷಿಗಳ ಎದುರು ನನ್ನ ಮರ್ಯಾದೆಯನ್ನು ತೆಗೆದು ಬಂದನಲ್ಲ ಎಂದು. ಇವನು ಅಲ್ಲಿಯೇ ತೆಪ್ಪಗೆ ಇದ್ದಿದ್ದರೆ ಇಷ್ಟೆಲ್ಲ ಆಗುತ್ತಿರಲಿಲ್ಲ. ಯಾರನ್ನು ಕೇಳಿ ಇವನು ಮರಳಿ ಬಂದ? ಸ್ವಾಮಿ, ಇವನ ಕಲಿಕೆ ಮುಗಿದಿರಬೇಕು. ಅದಕ್ಕೆ ಅವರೇ ಇವನನ್ನು ಕಳಿಸಿರಬಹುದಲ್ಲವೇ? ಸಾಧ್ಯವೇ ಇಲ್ಲ. ನಿನ್ನ ಮಾತು ನಿಜವೇ ಆಗಿದ್ದರೆ ಇವನು ಹೀಗೆ ಸೋತು ಬರುತ್ತಿರಲಿಲ್ಲ. ಇವನ ಈ ಸ್ಥಿತಿಯೇ ಹೇಳದೆ ಕೇಳದೆ ಬಂದಿದ್ದಾನೆ ಎನ್ನುವುದಕ್ಕೆ ಸಾಕ್ಷಿ. ಭೃಗು ಮಹರ್ಷಿಗಳು ನನ್ನನ್ನು ಪ್ರಶ್ನಿಸಿದರೆ ನಾನು ಏನೆಂದು ಉತ್ತರಿಸಲಿ? ಇವನನ್ನು ನನ್ನ ಮಗ ಎಂದು ಹೇಳಿಕೊಳ್ಳುವುದಕ್ಕೆ ನಾಚಿಕೆಯಾಗುತ್ತದೆ. ನೋಡಿ ಸ್ವಾಮಿ, ಸತ್ಯ ಏನೆಂದು ಅವನಿಗೆ ಮಾತ್ರ ತಿಳಿದಿದೆ. ಅವನಿಗೆ ಪ್ರಜ್ಞೆ ಬಂದ ಮೇಲೆ ಕಾರಣವೇನೆಂದು ತಿಳಿದುಕೊಂಡರಾಯಿತು. ಅಲ್ಲಿ ಅವನಿಗೆ ಏನು ಕಷ್ಟವಾಗಿರಬಹುದು, ಅಥವಾ ವಾತಾವರಣ ಒಗ್ಗದೇ ಇರಬಹುದು. ಇಷ್ಟಕ್ಕೆ ನೀವು ಅವನ ಮೇಲೆ ಸಿಟ್ಟು ಮಾಡಿಕೊಳ್ಳುವ ಅಗತ್ಯವಿಲ್ಲ. ಯಾವ ವಿದ್ಯೆಯನ್ನಾದರೂ ಕಷ್ಟಪಟ್ಟೇ ಗಳಿಸಬೇಕು, ಆಗಲೇ ಅದಕ್ಕೆ ಬೆಲೆ. ಕಲಿಯುವ ಉತ್ಸಾಹ ಛಲ ಇವನಲ್ಲಿ ಇದ್ದಿದ್ದರೆ ಹೀಗೇಕೆ ಆಗುತ್ತಿತ್ತು? ರೇಣುಕಾ ಯಲ್ಲಮ್ಮ ಶ್ರೀ ರೇಣುಕಾ ಯಲ್ಲಮ್ಮ.